ನಮಸ್ಕಾರ ವೀಕ್ಷಕರೇ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ 18ನ ಸಮಸ್ತ ವೀಕ್ಷಕರಿಗೆ 74ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇದು 30 ಮಿನಿಟ್ಸ್ ತಟ್ ನ್ಯೂಸ್. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. 74ನೇ ಗಣರಾಜ್ಯೋತ್ಸವಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿ ನವ ವಧುವಿನಂತೆ ಸಿಂಗಾರಗೊಂಡಿದೆ. ಕರ್ತವ್ಯ ಪಥ್ನಲ್ಲಿ ಸೇನಾ ಪಡೆಗಳ ಪರೇಡ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದ್ದು, ಮೊದಲಿಗೆ ಪ್ರಧಾನಿ ಮೋದಿ ಸೈನಿಕ ಸ್ಮಾರಕ ಹಾಗೆಯೇ ಅಮರ್ ಜವಾನ್ಗೆ ಭೇಟಿ ನೀಡಿ ಗೌರವವನ್ನು ಸಲ್ಲಿಕೆ ಮಾಡ್ತಾರೆ. ಬಳಿಕ ಕರ್ತವ್ಯ ಪಥ್ಗೆ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿ ಈಜಿಪ್ಟ್ ಅಧ್ಯಕ್ಷರು ಆಗಮಿಸಲಿದ್ದು, ರಾಷ್ಟ್ರಪತಿಗಳು ತಮ್ಮ ಅಂಗರಕ್ಷಕರೊಂದಿಗೆ ಅದ್ದೂರಿಯಾಗಿ ಕರ್ತವ್ಯ ಪಥ್ಗೆ ಆಗಮಿಸುವ ಮೂಲಕ ಗಣರಾಜ್ಯೋತ್ಸವ ಪರೇಡ್ಗೆ ಚಾಲನೆಯನ್ನ ನೀಡುತ್ತಾರೆ. ಇನ್ನು ಕರ್ನಾಟಕದ ನಾರಿ ಶಕ್ತಿ ಟ್ಯಾಬ್ಲೋ ಇವತ್ತಿನ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಲಿದೆ. ಕೇವಲ 7 ದಿನದಲ್ಲಿ ಟ್ಯಾಬ್ಲೋ ಸಿದ್ಧಗೊಂಡಿದ್ದು, ರಾಜ್ಯದ ಸೂಲಗಿತ್ತಿ ನರಸಮ್ಮ, ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಹಾಗೇನೆ ವನಮಾತೆ ತುಳಸಿಗೌಡ ಅವರಿಗೆ ಗೌರವ ಸಲ್ಲಿಸುವಂತಹ ಥೀಮ್ನಲ್ಲಿ ಟ್ಯಾಬ್ಲೋ ರೆಡಿಯಾಗಿದೆ. ಇನ್ನು ಬೆಂಗಳೂರಲ್ಲಿ 74ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡುವುದಕ್ಕೆ ಸಿದ್ಧತೆಗಳಾಗಿದೆ. ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, 8,000 ಮಂದಿ ಭಾಗಿಯಾಗುವಂತಹ ನಿರೀಕ್ಷೆಗಳಿದ್ದು, ಎಲ್ಲೆಡೆ ಬಿಗಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣವನ್ನು ಮಾಡಲಿದ್ದಾರೆ. ಪರೇಡ್ನಲ್ಲಿ ಕೆಎಸ್ಆರ್ಪಿ, ಸ್ಕೌಟ್ಸ್ ಮತ್ತು ಗೈಡ್ಸ್, ಎನ್ಸಿಸಿ, ಸೇವಾದಳ ಮತ್ತು ವಿವಿಧ ಶಾಲಾ ಮಕ್ಕಳು ಸೇರಿದಂತೆ 1,520 ಸಿಬ್ಬಂದಿಯನ್ನು ಒಳಗೊಂಡ 38 ಸ್ಕ್ವಾಡ್ಗಳು ಪಾಲ್ಗೊಳ್ಳುತ್ತಾರೆ. 2023ನೇ ಸಾಲಿನ ಪದ್ಮ ಪ್ರಶಸ್ತಿ ಘೋಷಣೆಯಾಗಿದ್ದು, ಈ ಬಾರಿ ರಾಜ್ಯದ 8 ಮಂದಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಒಬ್ಬರಿಗೆ ಪದ್ಮ ವಿಭೂಷಣ, ಇಬ್ಬರಿಗೆ ಪದ್ಮಭೂಷಣ, 5 ಮಂದಿಗೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಪದ್ಮ ವಿಭೂಷಣ, ಎಸ್ಎಲ್ ಭೈರಪ್ಪ, ಸುಧಾಮೂರ್ತಿಗೆ ಪದ್ಮಭೂಷಣ ಪ್ರಶಸ್ತಿ ಲಭಿಸಿದೆ. ಖಾದರ್ವಲ್ಲಿ, ದೋದೇಕುಲ, ರಾಣಿ ಮಾಚಯ್ಯ, ನಾಡೋಜ, ಪಿಂಪಿ ಪಾಪನಹಳ್ಳಿ, ಮುನಿವೆಂಕಟಪ್ಪ, ಆಯಿಷಾ ರಶೀದ್ ಅಹಮದ್ ಕ್ವಾದ್ರಿ, ಸುಬ್ಬರಾಮನ್ ರವಿ ಅವರಿಗೆ ಪದ್ಮ ಪ್ರಶಸ್ತಿ ಲಭಿಸಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸುಧಾಕರ್ ನಡುವೆ ಟಾಕ್ ವಾರ್ ಬಳಿಕ ಟ್ವೀಟ್ ವಾರ್ ಶುರುವಾಗಿದೆ. ಪ್ರಜಾಧ್ವನಿ ಯಾತ್ರೆ ಹೆಸರಲ್ಲಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ನೀವು ಕಾಂಗ್ರೆಸ್ ಪ್ರಣಾಳಿಕೆಯನ್ನ, ಭರವಸೆಯನ್ನ ಜನರ ಮುಂದಿಡೋದು ಬಿಟ್ಟು ಡಾಕ್ಟರ್ ಸುಧಾಕರ್ನನ್ನ ಹೇಗಾದ್ರೂ ಮಾಡಿ ಸೋಲಿಸಿ ಅಂತ ಜನರ ಬಳಿ ಅಂಗಲಾಚಿಕೊಂಡಿದ್ದೀರಿ. ಕೊರೋನಾ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ 3 ವರ್ಷಗಳಿಂದ ಹಾದಿ ಬೀದಿಯಲ್ಲಿ ಟ್ವಿಟರ್ನಲ್ಲಿ ಬೊಬ್ಬೆ ಹೊಡಿತಾ ಇದ್ದೀರಿ. ನಿಮ್ಮ ಆರೋಪಗಳಿಗೆ ಸದನದಲ್ಲಿ ಉತ್ತರ ನೀಡೋದಕ್ಕೆ ಮುಂದಾದಾಗ ಸತ್ಯ ಕೇಳುವಂತ ಧೈರ್ಯ ಇಲ್ಲದೆ ಪಲಾಯನವನ್ನ ಮಾಡಿದ್ದೀರಿ. ಕೋವಿಡ್ ನಿರ್ವಹಣೆಯ ಖರ್ಚು ವೆಚ್ಚದ ಬಗ್ಗೆ ಪ್ರತಿ ಪೈಸೆಗೂ ಲೆಕ್ಕ ನೀಡಬಲ್ಲೆ. ಶ್ವೇತ ಪತ್ರವನ್ನ ಹೊರಡಿಸಲು ನಮ್ಮ ಸರ್ಕಾರ ಬದ್ಧ ಅಂತ ಸುಧಾಕರ್ ಟ್ವೀಟ್ ಮಾಡಿದ್ದಾರೆ. ಇನ್ಮುಂದೆ ಯಾವುದೇ ಸವಾಲು ಬಂದರೂ ನಾನು ಬೇಡ ಅನ್ನಲ್ಲ, ಎಲ್ಲವನ್ನೂ ಎದುರಿಸ್ತೀನಿ ಅಂತ ಎದುರಾಳಿಗಳಿಗೆ ಸುಮಲತಾ ಅಂಬರೀಶ್ ಟಕ್ಕರನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ನಾನು ಈ ಹಿಂದೆಯೇ ಕಠಿಣ ಸವಾಲನ್ನ ಸ್ವೀಕರಿಸಿ ಗೆದ್ದು ಬಂದಿದ್ದೀನಿ. ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧಿಸಿದ್ರೆ ಅದಕ್ಕೆ ನನ್ನ ಸ್ವಾಗತ ಇದೆ ಅಂತ ಹೇಳಿದ್ದಾರೆ. ಮಂಡ್ಯದಿಂದ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ನೀವು ಪ್ರತಿಸ್ಪರ್ಧಿ ಆಗ್ತೀರಾ ಅಂತ ಕೇಳಿದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅವರು, ಅದೆಲ್ಲ ಆದಾಗ ನೋಡೋಣ ಅಂತ ನಗುನಗುತ್ತಲೇ ಉತ್ತರವನ್ನ ಕೊಟ್ಟಿದ್ದಾರೆ. ನಾಯಕರಿಗೆ ಆಹ್ವಾನ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರಿಗೆ ಮದ್ದೂರು ಬನ್ನಿ ಅಂತಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಮಂಡ್ಯಕ್ಕೆ ಬನ್ನಿ ಅಂತಿದ್ದಾರೆ. ಎಲ್ಲರೂ ವೆಲ್ಕಮ್, ಎಲ್ರಿಗೂ ಸ್ವಾಗತ ತಾನೆ. ಯಾರು ಎಲ್ಲಿಂದ ಬೇಕಾದರೂ ನಿಂತ್ಕೋಬಹುದು, ಆ ಹಕ್ಕು ಅವಕಾಶ ಇರ್ಬೋದು. ನಾನು ಒಂದು ತುಂಬ ಕಠಿಣವಾದ ಚಾಲೆಂಜ್ನ ಅವತ್ತೇ ಆಕ್ಸೆಪ್ಟ್ ಮಾಡಿ ನಾನು ಗೆದ್ದು ಬರ್ಕೊಂಡು ಇನ್ನು ಮುಂದೆ ಯಾವ ಸವಾಲನ್ನು ನಾನು ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ. ಹಂಗಾದ್ರೆ ಮಂಡ್ಯದಲ್ಲಿ ನೀವು ಬಿಜೆಪಿಯಿಂದ ಅಭ್ಯರ್ಥಿ ಆದ್ರೆ ಅವರು ಜೆಡಿಎಸ್ ಇಂದ ಅಭ್ಯರ್ಥಿ ಆಗ್ತಾರೆ, ಆಗ ಲೋಕಸಭೆ ಚುನಾವಣೆ ಸೋಲನ್ನ ಸೇಟ್ ತೀರಿಸ್ಕೊತಾರೆ ಅಂತ ವಿಚಾರ. ಇದೆಲ್ಲ ಆದಾಗ ಹಾಸನಕ್ಕೆ ನಾನೇ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಿಕೊಂಡಿದ್ದ ಭವಾನಿ ರೇವಣ್ಣಗೆ ಎಚ್ಡಿಕೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅವಶ್ಯಕತೆ ಬಿದ್ದರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀವಿ, ಹಾಸನದಲ್ಲಿ ಕುಟುಂಬ ರಾಜಕಾರಣ ಇಲ್ಲ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಇದರೊಂದಿಗೆ ಹಾಸನದ ಅಭ್ಯರ್ಥಿ ನಾನೇ ಅಂತ ಘೋಷಣೆ ಮಾಡಿಕೊಂಡಿದ್ದ ಭವಾನಿ ರೇವಣ್ಣಗೆ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮಾಡಬೇಕು ಅಂತ ಎಲ್ಲರೂ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ ಬಿಜೆಪಿ ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲವು ಕಾರ್ಯಗಳು ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಇನ್ನೇನು 90 ದಿವಸದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಈ JDS ನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ
ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸ ಒಬ್ಬರು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಿ ಆಕಾಂಕ್ಷಿಗಳು ಇರ್ತಾರೆ. ನೋಡಿ ಭವಾನಿ ರೇವಣ್ಣ ಅವರು ಅಲ್ಲಿ ಅನಿವಾರ್ಯ ಇದ್ದಿದ್ರೆ ನಾನೇ ಹೇಳ್ತಾ ಇದ್ದೆ, ಅವ್ರ ಅಭ್ಯರ್ಥಿ ಆಗಬೇಕಾದಂಥ ಅನಿವಾರ್ಯತೆ ಇದ್ದಿದ್ರೆ ನಾನೇ ನಿಲ್ಲಿಸ್ತಾ ಇದ್ದೆ. ಅಲ್ಲಿ ಇವತ್ತು ಅನಿವಾರ್ಯ ಇಲ್ಲ ನನಗೆ. ಅಲ್ಲಿ ಈಗಾಗಲೇ ಒಬ್ಬ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ನಾನು ಅವತ್ತು ಅನಿತಾ ಕುಮಾರಸ್ವಾಮಿ ಅವ್ರನ್ನ ಮಧುಗಿರಿಲಿ ಅವತ್ತು ನಾವು ನಿಲ್ಲಿಸ್ತಕ್ಕಂಥ ತೀರ್ಮಾನ ಮಾಡಲಿಕ್ಕೆ ಕಾರಣ, ಸನ್ಮಾನ್ಯ ದೇವೇಗೌಡರು ವೀರಭದ್ರೆ ಅಂತೇಳಿ ಈಗಿನ ಶಾಸಕರೇನಿದ್ದಾರಲ್ಲಿ ಮಧುಗಿರಿನಲ್ಲಿ ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋದು 2008 ಉಪಚುನಾವಣೆಯಲ್ಲಿ ತೀರ್ಮಾನಕ್ಕೆ ಬಂದಿದ್ದರು. ಅವರ ಒಂದು ಸರ್ಕಾರಿ ನೌಕರರೇನಿದ್ದರು ಅವರ ಒಂದು ವಾಲಂಟ್ರಿ ರಿಟೈರ್ಮೆಂಟ್ನ ಅಕ್ಸೆಪ್ಟ್ ಮಾಡಲಿಲ್ಲ ಸರ್ಕಾರ. ಕೊನೆ ಹಂತದಲ್ಲಿ ನನಗಲ್ಲಿ ಅಭ್ಯರ್ಥಿ ಇರಲಿಲ್ಲ. ಆ 8 ಆಪರೇಷನ್ ಕಮಲದ ಚುನಾವಣೆಯಲ್ಲಿ ನಾನು ಕನಿಷ್ಠ ಒಂದು 3-4 ಸ್ಥಾನವಾದರೂ ಗೆದ್ದು ಪಕ್ಷದ ಮರ್ಯಾದೆ ಉಳಿಸಬೇಕು, ಗೌರವ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಭ್ಯರ್ಥಿ ಇಲ್ಲದೆ ಹೋಗಿದ್ದಕ್ಕೆ ಇಲ್ಲಿ ತಲೆ ಕೊಟ್ಟೆ. ನಾನು ಅನಿತಾ ಕುಮಾರಸ್ವಾಮಿ ನಿಲ್ಲಿಸಿದ್ದೆ. ನಂತರ 2013 ಚುನಾವಣೆ ಬಂದಾಗ ಅವರು ಶಾಸಕರಿದ್ದರು ಅನಿತಾ ಕುಮಾರಸ್ವಾಮಿ ಅವರು, ಅವರನ್ನು ಅಲ್ಲಿಂದ ತೆರವುಗೊಳಿಸಿ ವೀರಭದ್ರಯ್ಯನವರಿಗೆ ಅಲ್ಲಿ ಟಿಕೆಟ್ ಬಿಟ್ಟುಕೊಟ್ಟಿದ್ದೇವೆ. ಟಿಕೆಟ್ ಕೊಟ್ಟು ಅಲ್ಲಿ ಇದು ನಾಡಿನ ಜನತೆಗೆ ನಾನು ಮನವಿ ಮಾಡ್ತೇನೆ, ಇದರಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಬೇಡ. ನಾನು ಜನತೆಗೆ ಹೇಳ್ತೀನಿ, ಇಲ್ಲಿ ಯಾವುದೇ ಕುಟುಂಬದಲ್ಲಿ ಏನೋ ಸಂಘರ್ಷ, ಕುಟುಂಬದಲ್ಲಿ ಏನೋ ನಡೀತಿದೆ ತಳಮಳ, ಇದು ಪ್ರಶ್ನೆ ಇಲ್ಲ. ನನಗೆ ಕುಟುಂಬ ಅಂದರೆ ಈ ಒಂದು ಪಕ್ಷ ಕಟ್ತಾ ಇರ್ತಕ್ಕಂಥ ನನ್ನ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು. ಇನ್ನು ರಾಯಚೂರಿನ ದೇವದುರ್ಗದಲ್ಲಿ ಪಂಚರತ್ನ ಯಾತ್ರೆ ನಡೆಯಿತು. ಕುಮಾರಸ್ವಾಮಿಗೆ ಜೆಡಿಎಸ್ ಕಾರ್ಯಕರ್ತರು ಅದ್ದೂರಿಯಾಗಿ ಸ್ವಾಗತ ಕೋರಿದ್ರು. ಇದೇ ಸಂದರ್ಭದಲ್ಲಿ ಈರುಳ್ಳಿ ಕ್ವಿಂಟಾಲ್ಗೆ 2,000ದಿಂದ 2,500 ರೂಪಾಯಿ ಮಾಡಬೇಕು ಅಂತ ರೈತರು ಬೇಡಿಕೆ ಇಟ್ಟರು. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಕುಮಾರಸ್ವಾಮಿ, ನಮ್ಮ ಸರ್ಕಾರ ಬಂದ್ರೆ ಈರುಳ್ಳಿಗೆ ಕ್ವಿಂಟಾಲ್ಗೆ 2,000ದಿಂದ 2,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡ್ತೀನಿ ಅಂತ ಹೇಳಿದ್ರು. ಕೋಲಾರ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೃಷ್ಣಾರೆಡ್ಡಿ ಬಿಜೆಪಿ ಸೇರುವಂತ ಸಾಧ್ಯತೆ ಇದೆ. ಸಚಿವ ಮುನಿರತ್ನ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದ ಕೆಂಪಣ್ಣಗೆ ಕೃಷ್ಣಾರೆಡ್ಡಿ ಆಪ್ತರು. ಇತ್ತೀಚೆಗೆ ಮಾನನಷ್ಟ ಪ್ರಕರಣದಲ್ಲಿ ಕೃಷ್ಣಾರೆಡ್ಡಿ ಬಂಧನಕ್ಕೆ ಒಳಗಾಗಿದ್ರು. ಬಳಿಕ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಬಿಜೆಪಿಗೆ ಆಹ್ವಾನಿಸಿದರು. ಕೃಷ್ಣಾರೆಡ್ಡಿ ನಿವಾಸಕ್ಕೆ ಸುಧಾಕರ್, ಮುನಿಸ್ವಾಮಿ, ವರ್ತೂರು ಪ್ರಕಾಶ್ ಭೇಟಿ ಕೊಟ್ಟರು. ಕೋಲಾರ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯೂ ಆಗಿದ್ದ ಕೃಷ್ಣಾರೆಡ್ಡಿ ಆಪ್ತರ ಜೊತೆ ಸಮಾಲೋಚನೆ ನಡೆಸಿ ನಿರ್ಧಾರವನ್ನ ಕೈಗೊಳ್ಳೋದಾಗಿ ಹೇಳಿದಾರಂತೆ. ಶಿವಮೊಗ್ಗದ ತೀರ್ಥಹಳ್ಳಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಪೊಲೀಸರ ನಡೆ ಖಂಡಿಸಿ ಕಿಮ್ಮನೆ ರತ್ನಾಕರ್ ತಮ್ಮ ಬೆಂಬಲಿಗರೊಂದಿಗೆ ಪ್ರೊಟೆಸ್ಟ್ ಮಾಡಿದ್ರು. ಪೊಲೀಸ್ ಠಾಣೆಯನ್ನ ಬಿಜೆಪಿ ಕಚೇರಿ ಅಂತ ನಾಮಕರಣ ಮಾಡುವಂತೆ ಕಿಡಿಕಾರಿದ್ರು. ಅಹೋರಾತ್ರಿ ತಮ್ಮ ಬೆಂಬಲಿಗರೊಂದಿಗೆ ಪ್ರತಿಭಟನೆಯನ್ನ ಮಾಡಿದ್ರು. ಇದು ಪೊಲೀಸ್ ಸ್ಟೇಷನ್ ತಾನೆ, ಇವ್ರು ಪೆಟ್ರೋಲ್ ಮಾಡ್ಬೇಕು ತಾನೆ, ತೀರ್ಥಹಳ್ಳಿ ಟೌನು ಎಲ್ಲ ಎದುರುಗಡೆನೆ ಕೂತಿದ್ದೀವಲ್ಲ. ಇದು ನಾನು BJP ಆಫೀಸ್ ಅಂತ ಕೂತ್ಕೊಂಡಿಲ್ಲ, ನಾನು ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡಿದ್ದೆ. BJP ಆಫೀಸ್ ಅಂದರೆ ಪೊಲೀಸಿಗೆ ಹೇಳಲ್ಲ, SP ಗೂ ಹೇಳಲ್ಲ, ಯಾರಿಗೂ ಹೇಳಲ್ಲ. ಇದು ನನಗೆ ಡೌಟ್ ಅಂದರೆ ಈಗ ಬೇರೆ ಬರಿತೀವಿ, ಭಾರತೀಯ ಜನತಾ ಪಾರ್ಟಿಯ ಉಪ ಕಚೇರಿ ತೀರ್ಥಹಳ್ಳಿ. ಕ್ಯಾನ್ಸರ್ ರೋಗಿಯನ್ನು ಡಿಸ್ಚಾರ್ಜ್ ಮಾಡಿಸಲಾಗದೆ ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಕ್ಕೆ ಕೋಲಾರ ಸಂಸದ ಮುನಿಸ್ವಾಮಿ ನೆರವಿನ ಹಸ್ತವನ್ನು ಚಾಚಿದ್ದಾರೆ. ಕೋಲಾರದ ಅಮರುಲ್ಲಾ ಎಂಬ ಮುಸ್ಲಿಂ ವ್ಯಕ್ತಿ ಕ್ಯಾನ್ಸರ್ ಕಾಯಿಲೆಯಿಂದ ವಂಶೋದಯ ಹಾಸ್ಪಿಟಲ್ಗೆ ದಾಖಲಾಗಿದ್ರು. ಆಪರೇಷನ್ ನಂತರ 1.5 ಲಕ್ಷ ಹಣ ಕಟ್ಟದೇ ಇದ್ರೆ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ಲ ಅಂತ ಆಸ್ಪತ್ರೆ ಸಿಬ್ಬಂದಿ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ. ಆದ್ದರಿಂದ ಕುಟುಂಬಸ್ಥರು ಸಂಸದ ಮುನಿಸ್ವಾಮಿ ಬಳಿ ಸಹಾಯವನ್ನ ಕೇಳಿದ್ರು. ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿದ ಸಂಸದರು ಅಮರುಲ್ಲಾ ಅವರನ್ನ ಡಿಸ್ಚಾರ್ಜ್ ಮಾಡಿಸಿದ್ದಾರೆ. ಪೇಷಂಟ್ ಹಣ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ನೀವು ಅದನ್ನು ಸತಾಯಿಸಿರ್ತಕ್ಕಂಥದ್ದು, ಇಲ್ಲೇ ಇಟ್ಕೊಂಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಏನು ಹಣ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಇಷ್ಟು ಅಂತ ಹೇಳಿದ್ರೆ ಅದು ಹಣ ಈಗಲೇ ಕಟ್ಟಿ ಇನ್ನು ಆ ಪೇಷಂಟ್ಗಳಿಗೆ ನೀವು ಏನು ಟ್ರೀಟ್ಮೆಂಟ್ ಕೊಡ್ತೀರಿ ಕೊನೆಯಲ್ಲಿ ಡಿಸ್ಚಾರ್ಜ್ ಮಾಡೋಗೂ ಕರೆಕ್ಟಾಗಿ ಮಾಡಿದರೆ ಆಸ್ಪತ್ರೆಗಳ ಬಗ್ಗೆ ಜನಗಳಿಗೆ ಒಳ್ಳೆ ರೀತಿಯ ಅಭಿಪ್ರಾಯ ಏನು ಬರಬೇಕು. ಆಡಳಿತ ಮಂಡಳಿನೂ ಆಸ್ಪತ್ರೆಯಲ್ಲಿ ಈ ಥರ ನಡೆದಿದೆ, ಇನ್ನು ಮುಂದೆ ಈ ಥರ ನಡೆಯಲ್ಲ. ಪೇಷಂಟ್ ಹಣ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ನೀವು ಅದನ್ನು
ಅಂಗನವಾಡಿ ಕಾರ್ಯಕರ್ತರ ಪ್ರತಿಭಟನೆ 4ನೇ ದಿನಕ್ಕೆ ಕಾಲಿಟ್ಟಿದೆ. ಕಾರ್ಯಕರ್ತರು ರಸ್ತೆಯಲ್ಲಿ ಊಟ ಮಾಡಿ ಚಳಿಯಲ್ಲೇ ನಿದ್ರೆ ಮಾಡಿದ್ದಾರೆ. 4 ದಿನ ಆದರೂ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಇಲ್ಲೇ ಇರ್ತೀವಿ ಅಂತ ಸಿಐಟಿಯು ಅಧ್ಯಕ್ಷೆ ವರಲಕ್ಷ್ಮಿ ಹೇಳಿದ್ದಾರೆ. ನಾವಿವತ್ತು 4 ದಿನ ಆಗಿದೆ. ಅಟ್ಲೀಸ್ಟ್ ಮುಖ್ಯಮಂತ್ರಿಗಳು ಪ್ರೋಟೋಕಾಲು ನಮ್ಮ ಹೋರಾಟಕ್ಕೆ ಬರಲಿಕ್ಕಾಗಲ್ಲ ಅನ್ನೋದು ನಮಗೆ ತಿಳುವಳಿಕೆ ಇದೆ. ಆದರೆ ನಮ್ಮ ಸಚಿವರು ಬರಬೇಕಾಗಿತ್ತು. ನಮ್ಮ ಸಚಿವರು ಬೆಂಗಳೂರಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಮಿನಿಸ್ಟರ್ಸ್ ಇರ್ತಾರೆ. ಕನಿಷ್ಠ ಬಂದು ಏನಮ್ಮ ನಿಮ್ಮ ಕಷ್ಟ, ಏನಕ್ಕೆ ಬಂದಿದ್ದೀರಿ, ಅಂಗನವಾಡಿಗಳನ್ನು ಯಾಕೆ ನೀವು ಬಾಗ್ಲಾಕ್ಸಿದ್ದೀರಿ, ಇದರಿಂದ ಜನರಿಗೆ ತೊಂದರೆ ಆಗುತ್ತಲ್ವಾ ಅನ್ನುವಂಥದ್ದನ್ನು ಏನಾರ ಒಂದು ಕನಿಷ್ಠವಾದಂಥ ಮಾತುಗಳನ್ನಾದರೂ ಕೂಡ ಅವರು ಮಾತಾಡಬೇಕಾಗಿತ್ತು. ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ನಮ್ಮ ಬೇಡಿಕೆಗಳಿಗೆ ಸಂಬಂಧಪಟ್ಟಂಗೆ ಆದೇಶಗಳು ಬರಬೇಕು. ಸೊ ಇದು ತಡ ಆದಷ್ಟೂ ಇದರ ಒಂದು ಪರಿಣಾಮ ಇವತ್ತು ಸರ್ಕಾರದ ಮೇಲೆ ಖಂಡಿತವಾಗ್ಲೂ ಬೀರುತ್ತೆ. ಸಿಎಂ ಬಸವರಾಜ ಬೊಮ್ಮಾಯಿಗೆ ಶ್ರೀ ಮೃತ್ಯುಂಜಯ ಮಹಾಂತ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಧಾರವಾಡದ ಮುರುಘಾ ಮಠದಿಂದ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ಶ್ರೀಮದ್ ಥಣಿ ಮುರುಘೇಂದ್ರ ಶಿವಯೋಗಿಗಳ ಜಾತ್ರಾ ಮಹೋತ್ಸವದಲ್ಲಿ ಸಿಎಂಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಲಾಯಿತು. ನಡು ರಸ್ತೆಯಲ್ಲಿ ತಮ್ಮದೇ ಪಕ್ಷದ ಕಾರ್ಯಕರ್ತನ ಬಿಜೆಪಿ ಮುಖಂಡ ಅಟ್ಟಾಡಿಸಿ ಹೊಡೆದಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಅರಸೀಕೆರೆ ಬಿಜೆಪಿ ಉಪಾಧ್ಯಕ್ಷ ವಿಜಯ್ ಕುಮಾರ್ ತಮ್ಮ ಕಾರ್ ಚಾಲಕನ ಜೊತೆ ಸೇರಿ ಲಾಠಿಯಿಂದ ಕುಮಾರ್ಗೆ ಥಳಿಸಿದ್ದಾರೆ. ಅರಸೀಕೆರೆ ನಗರಸಭೆ ಎದುರೇ ನೂರಾರು ಜನರ ಮುಂದೆ ಹಲ್ಲೆ ನಡೆಸಿರೋ ವಿಡಿಯೋ ವೈರಲ್ ಆಗಿದೆ. ಬಿಜೆಪಿಯ ಬೂತ್ ವಿಜಯ್ ಅಭಿಯಾನದ ವೇಳೆ ವಿಜಯ್ ಕುಮಾರ್ಗೆ ಕೆಲವರು ಅವಮಾನವನ್ನ ಮಾಡಿದ್ರಂತೆ. ಆ ವಿಡಿಯೋವನ್ನ ಕುಮಾರ್ ಶೇರ್ ಮಾಡಿದ್ರಂತೆ. ಅದೇ ಕಾರಣಕ್ಕೆ ಹಲ್ಲೆಯನ್ನ ಮಾಡಲಾಗಿದೆಯಂತೆ. ಸರ್, ನಗರಸಭೆಯಿಂದ ಹೊರಗಡೆ ಬಂದೆ. ಅಣ್ಣಾಕ್ನಲ್ಲಿ ವಿಜಯ್ ಮತ್ತೆ ಅವರಿಬ್ಬರು ಜೊತೆಲಿ ಬಂದು ರಾಜಾರೋತ್ಸವವಾಗಿ ಏಕಾಏಕಿ. ಯಾವ ಅಣ್ಣಾಕ್ನಲ್ಲಿ ವಿಜಯ್? ಅಣ್ಣಾಕ್ನಲ್ಲಿ ವಿಜಯ್ ಕುಮಾರ್ ಅಂತ ಬಿಜೆಪಿ ತಾಲೂಕು ಉಪಾಧ್ಯಕ್ಷರು ಅಂತಿದ್ದಾರೆ. ಅವರು ಏಕಾಏಕಿ ನನ್ನ ನಗರಸಭೆ ಮುಂಭಾಗ ರಾರು ಮಚ್ಚಿಂದ ಏಕಾಏಕಿ ಹಲ್ಲೆ ಮಾಡೋದು. ಇದು 1 ವರ್ಷದ ಕೆಳಗೆ ವೀರಶೈವ ಕಲ್ಯಾಣ ಮಂಟಪದಲ್ಲಿ 2 ಬಣಗಳ ನಡುವೆ ಜಗಳ ಆಗಿತ್ತು. ಅವಾಗ ಅವರು ನಮ್ಗೆ ಅಟ್ರಾಸಿಟಿ ಕೇಸ್ ಹಾಕಿದ್ರು. ಅವಾಗಿಂದ ನಮಗೂ ಅವ್ರಿಗೂ ವೈಮನಸ್ಸಿತ್ತು. ಅಷ್ಟೊತ್ತು ಎಲ್ಲೂ ಗಲಾಟೆ ಆಗಿರಲಿಲ್ಲ. ಸರ್, ನಗರಸಭೆಯಿಂದ ಹೊರಗಡೆ ಬಂದೆ. ಅಣ್ಣಾಕ್ನಲ್ಲಿ ವಿಜಯ್ ಮತ್ತೆ ಅವರಿಬ್ಬರು ಜೊತೆಲಿ ಬಂದು ರಾಜಾರೋತ್ಸವವಾಗಿ ಏಕಾಏಕಿ. ಯಾವ ಅಣ್ಣಾಕ್ನಲ್ಲಿ ವಿಜಯ್? ಅಣ್ಣಾಕ್ನಲ್ಲಿ ವಿಜಯ್ ಕುಮಾರ್ ಅಂತ ಬಿಜೆಪಿ ತಾಲೂಕು ಉಪಾಧ್ಯಕ್ಷರು ಅಂತಿದ್ದಾರೆ. ಅವ್ರಿಗೆ ಚಿತ್ರದುರ್ಗದಲ್ಲಿ ನಿನ್ನೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ನೇತೃತ್ವದಲ್ಲಿ ಶೌರ್ಯ ಯಾತ್ರೆ ನಡೆಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿ ಗೋಪಾಲ್, ಲವ್ ಜಿಹಾದ್ ಹೆಸರಲ್ಲಿ ನಮ್ಮ ಅಕ್ಕ ತಂಗಿರ ಬದುಕು ನಾಶ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜ ಉಳಿಯೋಕೆ ಬೇಟಿ ಬಚಾವೋ ಮಾತ್ರ ಸಾಕಾಗಲ್ಲ, ನಮ್ಮ ಯುವಕರು ಬಹು ಲಾವೋ ಕೂಡ ಮಾಡಬೇಕು ಅಂತ ಹೇಳಿದ್ರು. ಶ್ರೀ ಪ್ರಪಂಚನ್ ಪ್ರಾಂತ ಸಹ ಶ್ರೀರಾಮ್. ಹಿಂದೂ ಸಮಾಜ ಉಳಿಬೇಕು ಅಂದ್ರೆ ಕೇವಲ ಬೇಟಿ ಬಚಾವೋ ಮಾತ್ರ ಸಾಲೋದಿಲ್ಲ. ನೀವೆಲ್ಲ ಯುವಕರು ಕೂತಿದ್ದೀರಾ, ಬಹು ಲಾವೋ ಕೂಡ ಮಾಡಬೇಕಾಗುತ್ತೆ. ಬಹು ಲಾವ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಈ ದೇಶದಲ್ಲಿರುವಂತ ಅನೇಕ ಜನ ಮುಸಲ್ಮಾನ ಹುಡುಗಿಯರಿಗೆ ಅನಿಸುತ್ತೆ ಆ ಬುರ್ಖಾದ ಪದರಿನಿಂದ ಹೊರಗೆ ಬಂದು ನಾನು ಲಕ್ಷ್ಮೀ ದುರ್ಗೆಯಾಗಿ ಮೆರಿಬೇಕು ಅಂತ ಆಸೆ. ಆಸೆಗೆ ಹಿಂದೂ ಯುವಕರು ಮನ ಕೊಟ್ರೆ ಆಗ ಬಹುಲಾವೋ ಆಗತ್ತೆ. ಬಾಗಲಕೋಟೆಯಲ್ಲಿ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಮಕ್ಕಳ ಜೊತೆ ಸಂವಾದವನ್ನ ನಡೆಸಿದ್ರು. ನೀವು ನಮ್ಮ ದೇಶದ ರಾಷ್ಟ್ರಪತಿ ಆಗಬೇಕು ಅಂತ ಶಾಲಾ ಮುಖ್ಯಸ್ಥೆ ಮಾಧುರಿ ಮುಧೋಳ ಕೇಳಿದ್ರು. ಆಗ ಮಾತಾಡಿದ ಸುಧಾಮೂರ್ತಿ, ಆರಾಮದೀನಿ, ಆರಾಮಾಗಿ ಇರೋದು ಬೇಡವಾ ಅಂತ ನಗ್ತಲೇ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಏನ್ ಪ್ರಾರ್ಥನೆ ಮಾಡ್ತಿದೀವಿ ಅಂದ್ರೆ ಬರೋ ದಿನಗಳಲ್ಲಿ ನೀವು ನಮ್ಮ ದೇಶದ ಪ್ರೆಸಿಡೆಂಟ್ ಆಗ್ಬೇಕು ಅಂತ ನಾವು ಆಸೆ ದೇಶನೂ ಆರಾಮಿರ್ಬೇಕಲ್ರಿ. ಅಬ್ದುಲ್ ಕಲಾಂ ಅವ್ರು ಆದ್ಮೇಲೆ ನೆಕ್ಸ್ಟ್ ನೀವು ನಾವು ತುಮಕೂರಿನ ತಿಮ್ಲಾಪುರ ಸಂರಕ್ಷಿತ ಅರಣ್ಯ ಪ್ರದೇಶಕ್ಕೆ ದುಷ್ಕರ್ಮಿಗಳು ಬೆಂಕಿಯನ್ನ ಇಟ್ಟಿದ್ದಾರೆ. ತಿಮ್ಲಾಪುರದಲ್ಲಿ ಅರಣ್ಯ ಧಗಧಗನೆ ಹೊತ್ತಿ ಉರಿದಿದೆ. ಈ ಅರಣ್ಯ ಪ್ರದೇಶ ನೂರಾರು ಕರಡಿಗಳಿಗೆ ಆಶ್ರಯ ನೀಡಿದೆ. ಇದೀಗ ಅರಣ್ಯಕ್ಕೆ ಬೆಂಕಿ ಬಿದ್ದಿರೋದ್ರಿಂದ ಕರಡಿಗಳು ಜನವಸತಿ ಪ್ರದೇಶಕ್ಕೆ ನುಗ್ಗುವಂತ ಸಾಧ್ಯತೆಗಳಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಬೆಂಕಿ ಬೀಳೋದಕ್ಕೆ ಕಾರಣ ಅಂತ ಜನರು ಆರೋಪವನ್ನ ಮಾಡಿದ್ದಾರೆ.
ನಾಗರಹಾವೊಂದು ಮನೆಯಲ್ಲಿನ ಶಿವನ ಮೂರ್ತಿ ಪಕ್ಕ ಬಂದು ಕುಳಿತ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಜೈನ್ಪೇಟೆಯ ಶಂಕರಲಿಂಗ ದೇವಸ್ಥಾನದ ಸಮೀಪದಲ್ಲೇ ಇರುವಂತಹ ಸಂಗಣ್ಣ ಬಾದವಾಡಗಿ ಅನ್ನೋರ ಮನೆಗೆ ನಾಗರಹಾವು ಬಂದಿದೆ. ಮನೆಯ ಕಪಾಟಿನಲ್ಲಿರುವಂತಹ ಶಿವನ ಮೂರ್ತಿ ಪಕ್ಕದಲ್ಲೇ ಹಾವು ಹೆಡೆಬಿಚ್ಚಿ ಕುತ್ಕೊಂಡಿದೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಉರಗ ರಕ್ಷಕ ಸ್ನೇಕ್ ರಾಜು ನಾಗರಹಾವನ್ನ ರಕ್ಷಣೆ ಮಾಡಿದ್ದಾರೆ. ತಮಿಳುನಾಡಿನ ಕೃಷ್ಣಗಿರಿ ಸಮೀಪದ ಗಂದಿಗುಪ್ಪಂ ಎಂಬಲ್ಲಿ ಮನೆ ಕಳ್ಳತನಕ್ಕೆ ವಿಫಲ ಯತ್ನವನ್ನು ನಡೆಸಲಾಗಿದೆ. ಕೀರ್ತಿಯನ್ ಅನ್ನೋರ್ಗೆ ಸೇರಿದ ಮನೆಯಲ್ಲಿ ಕಳ್ಳತನ ಮಾಡೋಕೆ ಕಳ್ಳರು ಬಂದಿದ್ರು. ಆದರೆ ಸಿಸಿಟಿವಿ ಕ್ಯಾಮೆರಾದ ಅಲ್ರಾಮ್ ಸೌಂಡ್ಗೆ ಬೆದರಿದ ಕಳ್ಳರು ಓಡಿ ಹೋಗಿದ್ದಾರೆ. ಕಳ್ಳರ ಚಲನವಲನದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಪ್ರಸಿದ್ಧ ಕಲ್ಲಾರೆ ಗಣಪತಿ ದೇವಸ್ಥಾನದ ಅದ್ದೂರಿ ರಥೋತ್ಸವ ನಡೆಯಿತು. ನರ್ತನ ಬಲಿ ಉತ್ಸವ ಜನರ ಕಣ್ಮನ ಸೆಳೆಯಿತು. ಕಾರ್ಕಳ ಪಳ್ಳಿ ಗುರುಪ್ರಸಾದ್ ಭಟ್ ನರ್ತನ ಬಲಿ ಉತ್ಸವ ನಡೆಸಿಕೊಟ್ರು. ಅಲೆವೂರು ಬಳಗದವರ ವಿಶೇಷ ಚಂಡೆ ವಾದನ ಎಲ್ಲರ ಗಮನ ಸೆಳೆಯಿತು. ತುಂಗಭದ್ರೆಗೆ ಆರತಿ ಎತ್ತುವ ಮೂಲಕ ಅಧಿಕೃತವಾಗಿ ಹಂಪಿ ಉತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಲಾಯಿತು. ವಿಜಯನಗರ ಜಿಲ್ಲಾ ಉಸ್ತುವಾರಿ ಸಚಿವೆ ಶಶಿಕಲಾ ಜೊಲ್ಲೆ, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್, ಸಂಸದ ವೈ ದೇವೇಂದ್ರಪ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಜನವರಿ 27, 28, 29ರಂದು ಐತಿಹಾಸಿಕ ಹಂಪಿ ಉತ್ಸವ ನಡೆಯಲಿದೆ. ಅತ್ಯಾಚಾರ ಮತ್ತು ಕೊಲೆ ಕೇಸ್ ಆರೋಪಿ ಡೇರಾ ಸಚ್ಚಾ ಸೌದಾದ ಗುರ್ಮೀತ್ ರಾಮ್ ರಹೀಂ ಮತ್ತೆ ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ. ಸದ್ಯ ಪೆರೋಲ್ ಮೇಲಿರುವಂತಹ ರಾಮ್ ರಹೀಂ ಸಂಭ್ರಮಾಚರಣೆಯೊಂದರಲ್ಲಿ ಕತ್ತಿಯಿಂದ ಕೇಕ್ ಅನ್ನು ಕಟ್ ಮಾಡಿದ್ರು. ಆ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಇದೀಗ ರಾಮ್ ರಹೀಂ ವಿರುದ್ಧ ದೆಹಲಿ ಮಹಿಳಾ ಆಯೋಗದಿಂದ ದೂರು ದಾಖಲಾಗಿದೆ. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಧಾನಿ ಮೋದಿ ಕುರಿತ ಬಿಬಿಸಿ ಡಾಕ್ಯುಮೆಂಟರಿ ದೆಹಲಿಯ ಜವಾಹರಲಾಲ್ ನೆಹರು ವಿವಿಯಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿದೆ. ಪರ ವಿರೋಧ ಪ್ರತಿಭಟನೆ ನಡೆಯುವಾಗ ವರದಿ ಮಾಡೋಕೆ ಹೋಗಿದ್ದ ಮಲಯಾಳಂ ಪತ್ರಕರ್ತ ಗೌತಮ್ ಮೇಲೆ ಕಿಡಿಗೇಡಿಗಳು ಹಲ್ಲೆಯನ್ನ ಮಾಡಿದ್ದಾರೆ. ಪಾಕಿಸ್ತಾನದ ಸ್ಥಿತಿ ಆ ದೇವರಿಗೆ ಪ್ರೀತಿ ಅನ್ನೋ ತರ ಆಗ್ಬಿಟ್ಟಿದೆ. ಇರೋ ಬರೋ ಫಾರಿನ್ ರಿಸರ್ವ್ ಖಾಲಿ ಆಗ್ಬಿಟ್ಟಿದೆ. ವಿದೇಶದಿಂದ ಖರೀದಿ ಮಾಡೋಕೆ ಕಾಸಿಲ್ಲ, ಸರ್ಕಾರ ನಡೆಸೋಕೆ ಆಗ್ತಾ ಇಲ್ಲ. ಆದ್ದರಿಂದ ಪಾಕಿಸ್ತಾನ ಸರ್ಕಾರ ತನ್ನ ನೌಕರರಿಗೆ ಶಾಕ್ ಕೊಟ್ಟಿದೆ. ಬರೋಬ್ಬರಿ 10% ನಷ್ಟು ಸಂಬಳವನ್ನ ಕಡಿತ ಮಾಡಿದೆ. ಜರ್ಮನಿಯಲ್ಲಿ ಮುಸ್ಲಿಂ ಯುವಕನೋರ್ವ ಜನರಿಗೆ ಮನಸೋ ಇಚ್ಛೆ ಚಾಕುವನ್ನು ಇರಿದಿದ್ದಾನೆ. ಹ್ಯಾಂಬರ್ಗ್ನಲ್ಲಿ ಸಿರಿಯಾದ ನಿರಾಶ್ರಿತ ಯುವಕ ಚಾಕು ಇರಿದಿದ್ರಿಂದ ಇಬ್ಬರು ಸಾವನ್ನಪ್ಪಿದ್ದು 5 ಜನರಿಗೆ ಗಾಯ ಆಗಿದೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ.
ಬೋಲ್ಡ್ ಬೆಡಗಿ ಉರ್ಫಿ ಜಾವೇದ್ಗೆ ಹೊಸ ಸಮಸ್ಯೆ ಶುರುವಾಗ್ಬಿಟ್ಟಿದೆ. ಮುಂಬೈನಲ್ಲಿ ವಾಸ ಮಾಡೋದಕ್ಕೆ ಉರ್ಫಿಗೆ ಜಾಗವೇ ಸಿಗ್ತಾ ಇಲ್ವಂತೆ. ಉರ್ಫಿ ಜಾವೇದ್ ಚಿತ್ರ ವಿಚಿತ್ರವಾಗಿ ಡ್ರೆಸ್ ಮಾಡ್ಕೊಳ್ತಾ ಇರ್ತಾರೆ. ಇದರಿಂದ ಯಾವುದೇ ಮುಸ್ಲಿಮರು ಉರ್ಫಿ ಜಾವೇದ್ಗೆ ಮನೆ ಕೊಡ್ತಾ ಇಲ್ಲ. ಉರ್ಫಿ ಮುಸ್ಲಿಂ ಅನ್ನೋ ಕಾರಣಕ್ಕೆ ಹಿಂದೂಗಳು ಕೂಡ ಮನೆಯನ್ನ ಕೊಡ್ತಾ ಇಲ್ವಂತೆ. ನಟಿ ಹರಿಪ್ರಿಯಾ ಹಾಗೆಯೇ ನಟ ವಸಿಷ್ಠ ಸಿಂಹ ಮದುವೆ ಇವತ್ತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದಲ್ಲಿ ನಡೆಯಲಿದೆ. ನಿನ್ನೆ ಅರಿಶಿನ ಶಾಸ್ತ್ರ ನಡೆದಿದ್ದು ಮದುವೆ ಮುಹೂರ್ತದಲ್ಲಿ ಡಾಲಿ ಧನಂಜಯ್, ಪ್ರಮೋದ್ ಶೆಟ್ಟಿ, ರಿಷಬ್ ಶೆಟ್ಟಿ, ಸತೀಶ್ ನೀನಾಸಂ ಸೇರಿದಂತೆ ಅನೇಕ ಕಲಾವಿದರು ಪಾಲ್ಗೊಳ್ತಾ ಇದ್ದಾರೆ. ಮಹಿಳಾ ಐಪಿಎಲ್ಗೆ ವೇದಿಕೆ ಸಿದ್ಧವಾಗಿದೆ. ಇದೀಗ ಅಭಿಮಾನಿಗಳಿಗೆ ಆರ್ಸಿಬಿ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಲೀಕರು ಐಪಿಎಲ್ ಮಹಿಳಾ ತಂಡವನ್ನು ಖರೀದಿ ಮಾಡಿದ್ದಾರೆ. ಅದರ ಬಗ್ಗೆ ತನ್ನ ಟ್ವಿಟರ್ ಖಾತೆಯಲ್ಲಿ ಆರ್ಸಿಬಿ ಮಾಹಿತಿಯನ್ನು ಶೇರ್ ಮಾಡಿಕೊಂಡಿದೆ. ಆರ್ಸಿಬಿ ಜೊತೆ ಮುಂಬೈ, ದೆಹಲಿ, ಲಕ್ನೋ ತಂಡಗಳ ಮಾಲೀಕರು ತಂಡಗಳನ್ನು ಖರೀದಿ ಮಾಡಿದ್ದಾರೆ. ಅದಾನಿ ಗ್ರೂಪ್ ಅಹಮದಾಬಾದ್ ತಂಡವನ್ನು ಖರೀದಿ ಮಾಡಿದೆ. ಇತ್ತೀಚೆಗೆ ಮದುವೆಯಾದ ಕನ್ನಡಿಗ ಕೆಎಲ್ ರಾಹುಲ್ಗೆ ಕಿಂಗ್ ಕೊಹ್ಲಿ ವಿಶೇಷ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ. ಕೊಹ್ಲಿ ಅನುಷ್ಕಾ ದಂಪತಿ ರಾಹುಲ್ ಅಟಿಯಾಗೆ 2,17,00,000 BMW ಕಾರನ್ನ ಉಡುಗೊರೆಯಾಗಿ ಕೊಟ್ಟಿದ್ದಾರಂತೆ.